ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಬಂದ ಯಂತ್ರ ಮಾನವ, ತಂತ್ರ ಮಾನವ. ಹಕ್ಕಿ ಅಲ್ಲ, ಜೀವವಿಲ್ಲ, ಜೀವ ಉಳಿಸೋ ರಕ್ಷಕ. 5 ನಿಮಿಷದಲ್ಲಿ 6 ಕಿಲೋಮೀಟರ್ ದೂರಕ್ಕೆ ಔಷಧಿ ವ್ಯಾಕ್ಸಿನ್ ಸಾಗಾಟ. ಆಕಾಶದಿಂದ ಔಷಧಿ ಯೋಜನೆ ವಿಜ್ಞಾನ ಲೋಕದ ಅಚ್ಚರಿ. ಇದೇ ಹೊತ್ತಿನ ಸ್ಪೆಷಲ್ ಆಪರೇಷನ್ ಡ್ರೋನಾಚಾರ್ಯ. ಬಂದ ಯಂತ್ರ ಮಾನವ, ತಂತ್ರ ಮಾನವ. Sir, I humbly invite you to the podium. ಹಕ್ಕಿಯಲ್ಲ, ಜೀವವಿಲ್ಲ, ಜೀವ ಉಳಿಸೋ ರಕ್ಷಕ. ವಿಜ್ಞಾನ ಲೋಕದ ಅಚ್ಚರಿ, ವಿಶ್ವವನ್ನೇ ನಿಬ್ಬೆರಗಾಗಿಸೋ ಸೀಕ್ರೆಟ್ಸ್. एयर टैक्सी और स्काई टैक्सी ड्रोन का भविष्य है. The 16 green zones are where these drones are going to operate. ಆಕಾಶದಿಂದ ಔಷಧಗಳು, ಆಸ್ಪತ್ರೆಯಲ್ಲಿ ರೋಗಿಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯುವ ರೋಬೋಟ್ಗಳು, ಅಗತ್ಯವಾಗಿ ಬೇಕಾಗಿರುವ ರಕ್ತವನ್ನ ಕ್ಷಣ ಮಾತ್ರದಲ್ಲಿ ಹೊತ್ತು ಸಾಗುವ ಹೈ ಸ್ಪೀಡ್ ಡ್ರೋನ್ಗಳು. ಒಂದಲ್ಲ ಎರಡಲ್ಲ, ಹೀಗೆ ಆರೋಗ್ಯ ಕ್ಷೇತ್ರದಲ್ಲಿ ಮನುಷ್ಯನನ್ನ ಕಾಪಾಡಲು ಸಾಲು ಸಾಲು ಯಂತ್ರಗಳು ಸೇವೆಗೆ ಸಜ್ಜಾಗಿವೆ. ಅದರಲ್ಲೂ ಕೊರೋನಾ ಬಂದ ಮೇಲಂತೂ ಯಂತ್ರ ಮಾನವನಿಗೆ ಎಲ್ಲಿಲ್ಲದ ಡಿಮ್ಯಾಂಡ್. ಡ್ರೋನ್ಗಳಿಗೆ ಸಿಕ್ಕಾಪಟ್ಟೆ ಬೇಡಿಕೆ. ಹೌದು, ನಾವಿವತ್ತು ಹೇಳ್ತಾ ಇರೋದು ಜೀವವಿಲ್ಲದಿದ್ರೂ ಜೀವ ಕಾಪಾಡಲು ಬರೋ ರಕ್ಷಕ ಯಂತ್ರಗಳ ಬಗ್ಗೆ. ಕೋವಿಡ್-19 ವಿರುದ್ಧದ ಹೋರಾಟದಲ್ಲಿ ತಂತ್ರಜ್ಞಾನದ ಪಾತ್ರ ಅತಿ ದೊಡ್ಡದು. ಅದರಲ್ಲೂ ಡ್ರೋನ್ಗಳ ಬಳಕೆ ಕೋವಿಡ್ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಹೆಚ್ಚೇ ನೆರವಿಗೆ ಬಂದಿದೆ. ಆರೋಗ್ಯ ಕ್ಷೇತ್ರದಲ್ಲಿ ವಿಜ್ಞಾನ ಲೋಕದ ಈ ಅಚ್ಚರಿ ವಿಶ್ವವನ್ನೇ ನಿಬ್ಬೆರಗಾಗಿಸ್ತಿದೆ. ಯಾಕಂದ್ರೆ ಎಲ್ಲೋ ಬೆಟ್ಟಗುಡ್ಡಗಳ ಮಧ್ಯದಲ್ಲಿ ವಾಸವಿರುವ ಬುಡಕಟ್ಟು ಸಮುದಾಯಗಳಿಗೆ ರೋಡ್ ಇಲ್ಲದೆ ಸಂಪರ್ಕ ಸಾಧಿಸೋದೇ ಕಷ್ಟವಾಗಿರುವ ದುರ್ಗಮ ಪ್ರದೇಶಗಳಿಗೆ ಔಷಧಿ ಲಸಿಕೆಯನ್ನ ಸಾಗಿಸೋದು ಬಹಳ ಕಷ್ಟ. ಇನ್ನು ಎಷ್ಟೋ ಕಡೆ ದಾರಿ ಇದ್ರೂ ಆ ದಾರಿಯಲ್ಲಿ ಸಾಗಿ ತಲುಪಬೇಕಾದ ಜಾಗ ತಲುಪುವಾಗ ಸಿಕ್ಕಾಪಟ್ಟೆ ಟೈಮ್ ಆಗುತ್ತೆ. ಕೆಲವೊಮ್ಮೆ ಟ್ರಾಫಿಕ್ ಕೂಡ ತುರ್ತಾಗಿ ಔಷಧಿಗಳನ್ನ ಸಾಗಿಸಲು ಅಡ್ಡಿಯಾಗುತ್ತೆ. ಹೀಗೆ ಸಾಕಷ್ಟು ಸಮಸ್ಯೆಗಳು ಔಷಧ ಲಸಿಕೆ ಸಾಗಾಟದ ವೇಳೆ ಎದುರಾಗ್ತಿತ್ತು. ಈ ಎಲ್ಲ ಸಮಸ್ಯೆಗಳಿಗೆ ಡ್ರೋನಾಚಾರ್ಯ ಕೊಟ್ಟಿರುವ ಪರಿಹಾರ ಅಗ್ರಗಣ್ಯ. ತೆಲಂಗಾಣದಲ್ಲಿ ಡ್ರೋನ್ ಮೂಲಕ ಲಸಿಕೆ ಪೂರೈಕೆ. ಸರ್ಕಾರದ ಮೊದಲ ಹೈಟೆಕ್ ಪ್ರಯೋಗ ಯಶಸ್ವಿ. ಭಯೋತ್ಪಾದಕರ ಕೈಗೆ ಡ್ರೋನ್ ಸಿಕ್ಕಿ ಆಂತರಿಕ ಭದ್ರತೆಗೆ ಧಕ್ಕೆ ಆಗ್ತಿರುವ ಕಾರಣದಿಂದ ಭಾರತದಲ್ಲಿ ಡ್ರೋನ್ ಬಳಕೆಗೆ ಕಟ್ಟುನಿಟ್ಟಿನ ನಿಯಮ ವಿಧಿಸಲಾಗಿತ್ತು. ಆದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಡ್ರೋನ್ ಸಂಚಾರ ನಿಯಮವನ್ನ ಸರಳಗೊಳಿಸಿದೆ. ಇದಾದ ಬೆನ್ನಲ್ಲೇ ಈಗ ತೆಲಂಗಾಣದ ವಿಕಾರಾಬಾದ್ ಜಿಲ್ಲೆಯಲ್ಲಿ ಡ್ರೋನ್ ಮೂಲಕ ಔಷಧಿ ಮತ್ತು ಲಸಿಕೆ ಸಾಗಾಟದ ಪ್ರಯೋಗ ಯಶಸ್ವಿಯಾಗಿದ್ದು ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗಿದೆ. Sir, I humbly invite you to the podium. ಕೆಜಿ ಔಷಧ, 200 ಡೋಸ್ ಲಸಿಕೆ ಸಾಗಿಸಿದ ಡ್ರೋನ್. ಕೇವಲ 5 ನಿಮಿಷದಲ್ಲಿ 6 ಕಿಲೋಮೀಟರ್ ಹಾರಾಟ. आज हमने विकाराबाद में मेडिसिन फ्रॉम द स्काई की योजना का शुभारंभ किया और इससे दूर दराज इलाकों को चाहे वैक्सीन हो, सीरम हो, दवाइयां हो, तुरंत प्राप्त की जाएगी ड्रोन के
जरिए। ಕೇಂದ್ರ ಸರ್ಕಾರ ಡ್ರೋನ್ ಮೂಲಕ ಔಷಧ ಮತ್ತು ಲಸಿಕೆಗಳನ್ನ ವಿತರಣೆ ಮಾಡುವ ಆಕಾಶದಿಂದ ಔಷಧಗಳು ಯೋಜನೆಯನ್ನ ತೆಲಂಗಾಣದ 16 ಹಸಿರು ವಲಯದಲ್ಲಿ ಪ್ರಾಯೋಗಿಕವಾಗಿ ಕೈಗೆತ್ತಿಕೊಂಡಿತ್ತು. ಇದರ ಭಾಗವಾಗಿ ತೆಲಂಗಾಣದಲ್ಲಿ ನಡೆದ ಪ್ರಾಯೋಗಿಕ ಡ್ರೋನ್ ಹಾರಾಟ ಯಶಸ್ವಿಯಾಗಿದೆ. ಇಂಗ್ಲಿಷ್ನಲ್ಲಿ ಮೆಡಿಸಿನ್ ಫ್ರಮ್ ದಿ ಸ್ಕೈ ಅಂತ ಕನ್ನಡದಲ್ಲಿ ಹೇಳೋದಾದ್ರೆ ಆಕಾಶದಿಂದ ಔಷಧಿ ಎಂಬ ಈ ಯೋಜನೆ ಅಡಿಯಲ್ಲಿ ತೆಲಂಗಾಣದಲ್ಲಿ ಮೊದಲ ಬಾರಿಗೆ ಪ್ರಾಯೋಗಿಕ ಡ್ರೋನ್ ಹಾರಾಟ ನಡೆಸಲಾಗಿತ್ತು. 12 ಕೆಜಿ ಔಷಧ ಮತ್ತು 200 ವಯಲ್ ಅಂದ್ರೆ 200 ಡೋಸ್ ಲಸಿಕೆಗಳನ್ನ ಹೊತ್ತ ಡ್ರೋನ್ ಒಂದು 6 ಕಿಲೋಮೀಟರ್ ದೂರದ ಪ್ರದೇಶಕ್ಕೆ ಯಶಸ್ವಿಯಾಗಿ ತಲುಪಿದೆ. ಇಷ್ಟು ದೂರಕ್ಕೆ ಔಷಧಿ ಮತ್ತು ಲಸಿಕೆ ಪೂರೈಸಿದ ದೇಶದ ಮೊದಲ ಉದಾಹರಣೆ ಇದಾಗಿರೋದ್ರಿಂದ ಈ ಒಂದು ಯಶಸ್ಸನ್ನ ಐತಿಹಾಸಿಕ ಅಂತ ಬಣ್ಣಿಸಲಾಗ್ತಿದೆ. ಕೇಂದ್ರ ನಾಗರಿಕ ವಿಮಾನಯಾನ ಖಾತೆ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಕೂಡ ತೆಲಂಗಾಣದಲ್ಲಿ ಡ್ರೋನ್ ಹಾರಾಟದ ಯಶಸ್ವಿ ದೇಧ ಕ್ರಾಂತಿಕಾರಿ ಹೆಜ್ಜೆ ಅಂತ ಬಣ್ಣಿಸಿದ್ದಾರೆ. एयर टैक्सी और स्काई टैक्सी ड्रोन का भविष्य है. विश्व भर में अभी उसके प्रति फंडिंग हो रहा है और आने वाले दशक के अंदर जब भारत प्रधानमंत्री जी के नेतृत्व में ड्रोन कैपिटल विश्व का बनेगा 2030 तक, मुझे विश्वास है कि जब वो टेक्नोलॉजी आएगी तो प्राथमिक तौर से भारत में ही आएगी. इसका भी मुझे पूरा विश्वास है. ಕೋವಿಡ್ ಕಷ್ಟಕಾಲದಲ್ಲಿ ನೆರವಾಗುತ್ತಾ ಡ್ರೋನ್. ಈ ಮೊದಲು 500 ಮೀಟರ್ನಿಂದ 1 ಕಿಲೋಮೀಟರ್ ವರೆಗೆ ಖಾಲಿ ಡ್ರೋನ್ಗಳ ಸಂಚಾರವನ್ನ ಯಶಸ್ವಿಯಾಗಿ ನಡೆಸಲಾಗಿದೆ ಅಷ್ಟೇ. ಹೆಚ್ಚಂದ್ರೆ ಕಡಿಮೆ ತೂಕದ ವಸ್ತುಗಳನ್ನ ಸಾಗಿಸುವ ಪ್ರಯತ್ನ ನಡೆದಿತ್ತು. ಆದ್ರೆ ಈಗ ತೆಲಂಗಾಣದಲ್ಲಿ ಯಶಸ್ವಿಯಾಗಿರೋದು ಬರೋಬ್ಬರಿ 12 ಕೆಜಿ ಔಷಧ ಮತ್ತು 200 ಡೋಸ್ ಲಸಿಕೆಯನ್ನ ಹೊತ್ತ ಡ್ರೋನ್ ಹಾರಾಟ. ಅದು ಕೂಡ ಜಸ್ಟ್ 1-2 ಕಿಲೋಮೀಟರ್ ದೂರ ಹಾರಿಲ್ಲ, ಬರೋಬ್ಬರಿ 6 ಕಿಲೋಮೀಟರ್ ದೂರ ಔಷಧವನ್ನ ಹೊತ್ತು ಸಾಗಿದೆ. ಲಸಿಕೆ ವಿತರಣಾ ಕೇಂದ್ರದಿಂದ ಸಮೀಪದ ಆರೋಗ್ಯ ಸೇವಾ ಕೇಂದ್ರಕ್ಕೆ ಸುಮಾರು 6 ಕಿಲೋಮೀಟರ್ ದೂರವನ್ನ ಈ ಡ್ರೋನ್ ಜಸ್ಟ್ 5 ನಿಮಿಷದಲ್ಲಿ ಹೊತ್ತು ಸಾಗಿ ದಾಖಲೆ ನಿರ್ಮಿಸಿದೆ. Sir, I humbly invite you to the podium. ಆಫ್ರಿಕಾದಲ್ಲಿ ಔಷಧಿ ಲಸಿಕೆ ಡ್ರೋನ್ ಮೂಲಕ ಸಾಗಾಟ. ಕೋವಿಡ್ ಬಿಕ್ಕಟ್ಟಿನ ಟೈಮ್ನಲ್ಲಿ ಔಷಧಿ ಲಸಿಕೆ ಸಾಗಾಟಕ್ಕೆ ಡ್ರೋನ್ಗಳ ಬಳಕೆ ಪ್ರಯೋಗ ಭಾರತದಲ್ಲಿ ಈಗ ನಡೀತಾ ಇದೆ. ಆದರೆ ಈಗಾಗಲೇ ಹಲವು ದೇಶಗಳಲ್ಲಿ ಈ ಪ್ರಯೋಗ ಯಶಸ್ವಿಯಾಗಿದ್ದು ಬಳಕೆ ಮಾಡಲಾಗ್ತಿದೆ. ಆ ಪೈಕಿ ಆಫ್ರಿಕಾ ದೇಶವೂ ಒಂದು. ಆಫ್ರಿಕಾದಲ್ಲಿ ಔಷಧಿ ಸಾಗಾಟಕ್ಕೆ ಡ್ರೋನ್ ಬಳಕೆ ಮಾಡ್ತಿರೋದು ಕೊರೋನಾ ಬಂದ ನಂತರವಲ್ಲ, ಅದಕ್ಕೂ ಮುಂಚೆಯೇ ಈ ವ್ಯವಸ್ಥೆ ಇತ್ತು. ಆಫ್ರಿಕಾದಲ್ಲಿ ಕುಗ್ರಾಮಗಳಲ್ಲಿರುವ ಕ್ಲಿನಿಕ್ ಮತ್ತು ಆಸ್ಪತ್ರೆಗಳಿಗೆ ರಕ್ತ ಮತ್ತು ವೈದ್ಯಕೀಯ ಸಲಕರಣೆಗಳನ್ನು ಅಮೆರಿಕದ ಮೆಡಿಕಲ್ ಡ್ರೋನ್ ಕಂಪನಿ ಜಿಪ್ಲೈನ್ ಪೂರೈಕೆ ಮಾಡುತ್ತಾ ಬಂದಿದೆ. ಆಫ್ರಿಕಾದ ರವಾಂಡಾ ಮತ್ತು ಘಾನಾದಲ್ಲಿ ವೈದ್ಯಕೀಯ ಉಪಕರಣಗಳನ್ನು ಡ್ರೋನ್ ಮೂಲಕ ಸರಬರಾಜು ಮಾಡಲಾಗುತ್ತೆ. ಕೋವಿಡ್ ನಂತರ ಡ್ರೋನ್ಗಳ ಬಳಕೆ ಇನ್ನೂ ಹೆಚ್ಚಾಗಿದ್ದು, ಈ ದೇಶದಲ್ಲಿ ಕೊರೋನಾ ಪರೀಕ್ಷೆಯ ಸ್ಯಾಂಪಲ್ಗಳನ್ನು ಮತ್ತು ಪಿಪಿಇ ಕಿಟ್ಗಳನ್ನು ಡ್ರೋನ್ ಮೂಲಕ ಸಾಗಿಸಲಾಗ್ತಿದೆ. ಮುಖ್ಯವಾಗಿ ಆಫ್ರಿಕಾದ ರವಾಂಡಾದಲ್ಲಿ ಜಿಪ್ಲೈನ್ ಡ್ರೋನ್ಗಳು ಒಟ್ಟಾರೆ 10 ಲಕ್ಷಕ್ಕೂ ಹೆಚ್ಚು ಕಿಲೋಮೀಟರ್ ಸಂಚರಿಸಿ 13,000ಕ್ಕೂ ಹೆಚ್ಚು ಬಾರಿ ಔಷಧೀಯ ಉಪಕರಣಗಳನ್ನು ಸಾಗಿಸಿದೆ. ಅಮೆರಿಕಾದಲ್ಲಿ ಡ್ರೋನ್ ಮೂಲಕ ಔಷಧಿ ಸಲಕರಣೆ ಸಾಗಾಟ. ಅಮೆರಿಕಾದಲ್ಲಿ ಈಗಾಗಲೇ ಔಷಧಿ ಸಲಕರಣೆಗಳ ಸಾಗಾಟಕ್ಕೆ ಡ್ರೋನ್ ಬಳಕೆ ಸರ್ವೇ ಸಾಮಾನ್ಯ ಎಂಬಂತಾಗಿದೆ. 2020ರಿಂದ ಉತ್ತರ ಅಮೆರಿಕಾದಲ್ಲಿ ಆಸ್ಪತ್ರೆಗಳಿಗೆ ಔಷಧಿ, ಪಿಪಿಇ ಕಿಟ್ ಸಹಿತ ಹಲವು ವೈದ್ಯಕೀಯ ಉಪಕರಣಗಳನ್ನು ಸಾಗಿಸಲು ಡ್ರೋನ್ಗಳನ್ನು ಬಳಕೆ ಮಾಡಲಾಗ್ತಿದೆ. ಅಮೆರಿಕಾದಲ್ಲಿ 48 ಕಿಲೋಮೀಟರ್ ವರೆಗೂ ಸಾಗುವ ಡ್ರೋನ್ಗಳು ಹಾರಾಡುತ್ತವೆ. ಕೇವಲ ಆಸ್ಪತ್ರೆಗಳಿಗಷ್ಟೇ ಅಲ್ಲ, ಮನೆಗಳಿಗೂ ಔಷಧಗಳನ್ನು ಡ್ರೋನ್ ಮೂಲಕ ಸಾಗಿಸುವ ವ್ಯವಸ್ಥೆಯೂ ಇದೆ. ಇನ್ನು ಅಮೆರಿಕಾದಲ್ಲಿ ಬಳಸುವ ಡ್ರೋನ್ಗಳು ಮಳೆ, ಗಾಳಿಗೂ ಜಗ್ಗದೆ ಹಾರಾಡುವ ಸಾಮರ್ಥ್ಯವನ್ನ ಹೊಂದಿದೆ.
ಮೂಲಕ ಕಿಡ್ನಿ ಸಾಗಾಟ ಯಶಸ್ವಿ. ಚಿಲಿ ದೇಶದಲ್ಲೂ ಔಷಧಿ ವೈದ್ಯಕೀಯ ಸಲಕರಣೆಗಳ ಸಾಗಾಟಕ್ಕೆ ಡ್ರೋನ್ ಬಳಕೆ ಸರ್ವೇಸಾಮಾನ್ಯವಾಗಿದೆ. ಇನ್ನು ಚೀನಾದಲ್ಲಿ ಮನೆ ಮನೆಗೆ ಅಗತ್ಯ ವಸ್ತುಗಳನ್ನ ಸಪ್ಲೈ ಮಾಡೋದ್ರಿಂದ ಹಿಡಿದು ಔಷಧ ಸಲಕರಣೆ ಹೀಗೆ ಅನೇಕ ವಸ್ತುಗಳನ್ನ ಡ್ರೋನ್ ಮೂಲಕ ಸಾಗಿಸಲಾಗುತ್ತೆ. ಚೀನಾದ ಬೀದಿ ಬೀದಿಗಳನ್ನ ಕೊರೋನಾ ಸೋಂಕು ರಹಿತಗೊಳಿಸುವಲ್ಲಿ ಡ್ರೋನ್ಗಳ ಪಾತ್ರವೇ ಹೆಚ್ಚಿದೆ. ಅಷ್ಟೇ ಯಾಕೆ 2020ರಲ್ಲಿ ಮೇರಿಲ್ಯಾಂಡ್ ವಿವಿಯ ಡ್ರೋನ್ ಮೂಲಕ ವ್ಯಕ್ತಿಯೊಬ್ಬರ ಕಿಡ್ನಿಯನ್ನ ಆಸ್ಪತ್ರೆಗೆ ಡ್ರೋನ್ ಮೂಲಕ ಸಾಗಿಸಿ ಯಶಸ್ವಿಯಾಗಿ ಕಸಿ ಮಾಡಲಾಗಿತ್ತು. ಹೀಗೆ ಡ್ರೋನ್ ವೈದ್ಯಕೀಯ ಕ್ಷೇತ್ರದಲ್ಲಿ ಮಹತ್ವದ ಕೊಡುಗೆಯನ್ನೇ ನೀಡ್ತಾ ಇದೆ. ಮೆಡಿಕಲ್ ಡ್ರೋನ್ಗಳು ಗರಿಷ್ಠ 85 ಕಿಲೋಮೀಟರ್ ವರೆಗೆ ಸಂಚರಿಸಬಲ್ಲದು. 85 ಕಿಲೋಮೀಟರ್ ದೂರದವರೆಗೆ ಔಷಧ ಸಾಗಿಸಿ ಮತ್ತೆ ವಾಪಸ್ ಆಗಲು 30 ನಿಮಿಷ ಹಿಡಿಯುತ್ತೆ. ಕನಿಷ್ಠ ದೂರದಿಂದ ಗರಿಷ್ಠ 85 ಕಿಲೋಮೀಟರ್ ವರೆಗೆ ಸಾಗುವ ಡ್ರೋನ್ಗಳು ಮೆಡಿಕಲ್ ಬಳಕೆಯಲ್ಲಿವೆ. ಇನ್ನೂ ಹೆಚ್ಚು ದೂರ ಕ್ರಮಿಸುವ ಡ್ರೋನ್ಗಳ ಅನ್ವೇಷಣೆಯೂ ನಡೀತಾ ಇದೆ. ಮುಂದಿನ ಕೆಲ ವರ್ಷಗಳ ನಂತರ ಮೆಡಿಕಲ್ ಡ್ರೋನ್ಗಳ ಬಳಕೆ ಹೆಚ್ಚಾಗಿ ರಸ್ತೆಯಲ್ಲಿ ಕಾರು, ಬೈಕ್ ಓಡಾಡುವಂತೆ ಆಕಾಶದಲ್ಲಿ ಡ್ರೋನ್ಗಳ ಹಾರಾಟವು ಸಾಮಾನ್ಯ ಎಂಬಂತಾಗಬಹುದು. ಈಗಾಗಲೇ ಕೆಲ ದೇಶಗಳಲ್ಲಿ ಆಹಾರ ಪೂರೈಕೆ ಉದ್ಯಮಗಳು ಮನೆ ಮನೆಗೆ ಆಹಾರ ತಲುಪಿಸಲು, ಅಗತ್ಯ ವಸ್ತುಗಳನ್ನು ತಲುಪಿಸಲು ಡ್ರೋನ್ ಬಳಕೆ ಮಾಡಲಾಗುತ್ತೆ. ವೈದ್ಯಕೀಯ ಜಗತ್ತಿಗೆ ಡ್ರೋನ್ ಕೊಡುಗೆ ಮಾತ್ರವಲ್ಲ, ಕೊರೋನಾ ನಂತರ ಆಸ್ಪತ್ರೆಗಳಲ್ಲಿ ದಾದಿಯರು ಮಾಡೋ ಕೆಲಸವನ್ನೂ ರೋಬೋಟ್ಗಳು ಮಾಡ್ತಾ ಇವೆ. ರೋಗಿಗಳನ್ನ ಉಪಚರಿಸುವ ರೋಬೋಟ್ಗಳು ನಿಬ್ಬರಗಾಗಿಸುವ ಕೆಲಸ ಕಾರ್ಯಗಳನ್ನ ಮಾಡ್ತವೆ. ಹಾಗಾದ್ರೆ ಆ ಕೆಲಸ ಕಾರ್ಯಗಳು ಹೇಗಿರುತ್ತವೆ? ಆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀವಿ ಬ್ರೇಕ್ನ ನಂತರ. ಕೊರೋನಾ ಸೋಂಕು ಬಂದ ಬಳಿಕ ಆಸ್ಪತ್ರೆಗಳಲ್ಲಿ ರೋಬೋಟ್ಗಳ ಬಳಕೆಯೂ ಹೆಚ್ಚಾಗಿದೆ. ಬೆಂಗಳೂರು ಸಹಿತ ದೇಶದ ಹಲವು ಆಸ್ಪತ್ರೆಗಳಲ್ಲಿ ರೋಬೋಟ್ಗಳನ್ನ ಬಳಸಲಾಗ್ತಿದೆ. ಈ ರೋಬೋಟ್ಗಳು ಹೇಗೆ ಕೆಲಸ ಮಾಡುತ್ತೆ, ಈ ಕುರಿತಂತೆ ಸಂಪೂರ್ಣ ವಿವರ ನಿಮ್ಮ ಮುಂದೆ. ಗುಡ್ಡಗಾಡು ಪ್ರದೇಶ, ಕುಗ್ರಾಮಗಳಿಗೆ ಔಷಧ, ವೈದ್ಯಕೀಯ ಸಲಕರಣೆಗಳನ್ನ ಬಳಸುವ ಡ್ರೋನ್ ಬಳಕೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಿದೆ. ಅದೇ ಥರ ಕೊರೋನಾ ನಂತರ ಆಸ್ಪತ್ರೆಗಳಲ್ಲಿ ಯಂತ್ರಮಾನವ ಅಂದ್ರೆ ರೋಬೋಟ್ಗಳ ಬಳಕೆಯೂ ಹೆಚ್ಚಾಗ್ತಿರೋದು ನೋಡಬಹುದು. ಕೊರೋನಾ ಸೋಂಕು ಆರಂಭದಲ್ಲಿ ಎಷ್ಟು ಆತಂಕ ಹುಟ್ಟಿಸಿತ್ತು ಅಂದ್ರೆ ಆರೋಗ್ಯ ಸಿಬ್ಬಂದಿಯೂ ಸೋಂಕಿತರ ಬಳಿ ಹೋಗಲು ಕೆಲವೊಮ್ಮೆ ಹಿಂಜರಿತಾ ಇದ್ರು. ಇನ್ನು ಕೊರೋನಾ ಸೋಂಕಿತರ ಆರೈಕೆ ಮಾಡುವ ವೈದ್ಯರು, ದಾದಿಯರಿಗೂ ಎಷ್ಟು ಬಾರಿ ಸೋಂಕು ತಗುಲಿದ ಉದಾಹರಣೆ ಇದೆ. ಕೊರೋನಾ ಸೋಂಕಿತರ ಆರೈಕೆಗೆಂದೇ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯನ್ನ ಕಳೆದ ವರ್ಷ ಮೀಸಲಿಟ್ಟಾಗ ಆಸ್ಪತ್ರೆಯ ಸಿಬ್ಬಂದಿಗೆ ಸೋಂಕು ಹರಡೋದನ್ನ ತಡೆಯಲು ರೋಬೋಟ್ ಬಳಕೆ ಮಾಡಲಾಗ್ತಿತ್ತು. ರೋಬೋಟ್ಗಳೇ ರೋಗಿಗಳಿಗೆ ಕಾಲಕಾಲಕ್ಕೆ ಔಷಧಿ, ಆಹಾರವನ್ನ ತಲುಪಿಸ್ತಾ ಇತ್ತು. ನೀವೀಗ ನೋಡ್ತಾ ಇರೋದು ಕೊರೋನಾ ಸೋಂಕಿತರಿಗೆ ಔಷಧಿ ಮತ್ತು ಆಹಾರವನ್ನ ಒದಗಿಸುವ ರೋಬೋಟ್. ಈ ದೃಶ್ಯ ನೋಡಿ. ಈ ರೋಬೋಟ್ ಇನ್ನೂ ವಿಭಿನ್ನ. ರೋಗಿಗಳು ಇದ್ದಲ್ಲಿಗೆ ಹೋಗುವ ಈ ರೋಬೋಟ್ ಮೂಲಕ ವೈದ್ಯರು ವರ್ಚುವಲ್ ಕಮ್ಯುನಿಕೇಷನ್ ಮಾಡುವ ಈ ಟೆಕ್ನಾಲಜಿಯು ಭಾರತ ಸೇರಿದಂತೆ ಹಲವು ದೇಶಗಳಲ್ಲಿದೆ. I am your robo doctor. Take care. You will be well soon. Would you like me to dance? ಕೊರೋನಾ ವೈರಸ್ ಕಂಟ್ರೋಲ್ಗೆ ಅತಿ ಹೆಚ್ಚು ರೋಬೋ ಟೆಕ್ನಾಲಜಿ ಡ್ರೋನ್ ಬಳಸಿದ ದೇಶ ಚೀನಾ. ಚೀನಾದ ಆಸ್ಪತ್ರೆಗಳಲ್ಲಿ ಕೊರೋನಾ ಸೋಂಕಿತರ ಆರೈಕೆಗೂ ರೋಬೋಟ್ಗಳನ್ನೇ ಹೆಚ್ಚು ಬಳಕೆ ಮಾಡಲಾಗಿತ್ತು. ಶಾಂಘೈ ನಗರದ ರೋಡ್ಗಳಲ್ಲೂ ರೋಬೋಟ್ಗಳು ಓಡಾಡ್ತಿದ್ವು. ಮಾಸ್ಕ್ ಧರಿಸುವಂತೆ, ಸಾಮಾಜಿಕ ಅಂತರ ಕಾಪಾಡುವಂತೆ ಈ ರೋಬೋಟ್ಗಳು ಎಚ್ಚರಿಸುತ್ತಿದ್ವು. ಇನ್ನು
ಬ್ಯಾಂಕಾಕ್ನಲ್ಲಿ ನರ್ಸ್ಗಳು ಮಾಡೋ ಕೆಲಸವನ್ನ ರೋಬೋಟ್ಗಳೇ ನಿರ್ವಹಿಸುವ ಕೆಲ ಆಸ್ಪತ್ರೆಗಳು ಇವೆ. ಈ ರೋಬೋಟ್ಗಳು ಫೈಲ್ಗಳನ್ನ ತಲುಪಿಸೋದು, ಬಟ್ಟೆಗಳನ್ನ ಲಾಂಡ್ರಿಗೆ ತೆಗೆದುಕೊಂಡು ಹೋಗೋದು, ವಸ್ತುಗಳನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ರವಾನಿಸುವ ಕೆಲಸಗಳನ್ನ ಮಾಡುತ್ತೆ. ಇಂಥದ್ದೇ ರೋಬೋಟ್ಗಳನ್ನ ನಮ್ಮ ದೇಶದ ರಾಜ್ಕೋಟ್ನ ಕೆಲ ಆಸ್ಪತ್ರೆಗಳಲ್ಲಿ ಕೋವಿಡ್ ಸೋಂಕಿತರ ಆರೈಕೆಗಾಗಿ ಬಳಸಲಾಗಿದೆ. ನೀವಿಲ್ಲಿ ನೋಡಬಹುದು, ರೋಗಿಗಳಿಗೆ ಈ ರೋಬೋಟ್ ನೀರು ಇನ್ನಿತರ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ಕೊಡ್ತಾ ಇದೆ. ಆಸ್ಪತ್ರೆಯಲ್ಲಿ ಟೆಂಪರೇಚರ್ ಚೆಕ್ ಮಾಡುವಲ್ಲಿಂದ ಹಿಡಿದು ಸ್ಯಾನಿಟೈಸರ್ ಕೊಡೋ ಕೆಲಸ, ರೋಗಿಗಳಿಗೆ ಔಷಧೋಪಚಾರ ಮಾಡುವ ಕೆಲಸ, ಹೀಗೆ ಅನೇಕ ಕೆಲಸಗಳನ್ನ ಮಾಡುವ ರೋಬೋಟ್ಗಳು ಇವೆ. ಹೊಸ ಹೊಸ ರೋಗಗಳು ಹೊಸ ಟೆಕ್ನಾಲಜಿಯನ್ನ ಪರಿಚಯಿಸುವ ಜೊತೆಗೆ ಯಂತ್ರ ಮಾನವರ ಬಳಕೆಯನ್ನು ಹೆಚ್ಚಿಸುತ್ತಿದೆ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆಗಳೇ ಸಾಕ್ಷಿ. ಮುಖ್ಯವಾಗಿ ಡ್ರೋನ್ ಮತ್ತು ರೋಬೋಟ್ಗಳು ವೈದ್ಯಕೀಯ ಜಗತ್ತಿನಲ್ಲಿ ಸಾಕಷ್ಟು ಬಳಕೆಯಾಗ್ತಿರೋದ್ರ ಜೊತೆಗೆ ಕೆಲಸವನ್ನು ಸುಲಭವಾಗಿಸಿದೆ. ಸದ್ಯ ದೊಡ್ಡ ಆಸ್ಪತ್ರೆಗಳಲ್ಲಿ ಇರುವ ಈ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಸಣ್ಣ ಆಸ್ಪತ್ರೆಗಳಿಗೂ ವಿಸ್ತರಿಸುವ ದಿನಗಳೂ ದೂರವಿಲ್ಲ. Anything, if you need any help or any questions, I'll be around and see you soon. Okay, thank you. I am your robo doctor. Take care. You will be well soon. ಡ್ರೋನ್, ರೋಬೋಟ್ ಇವೆರಡು ತಂತ್ರಜ್ಞಾನಗಳು ವೈದ್ಯಕೀಯ ಲೋಕಕ್ಕೆ ನೀಡ್ತಾ ಇರುವ ಕೊಡುಗೆ ಅಪಾರ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.